ನಗರದಲ್ಲಿ ಸ್ಕೂಟಿಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಕಳ್ಳಿಯನ್ನ ಬಂಧನ ಮಾಡುವಲ್ಲಿ ವಿದ್ಯಾನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಗರದಲ್ಲಿ ವಿವಿಧ ಪ್ರದೇಶಗಳಲ್ಲಿ ನಿಲ್ಲಿಸಿದ್ದ ಸ್ಕೂಟಿ ವಾಹನಗಳನ್ನು ತನ್ನ ಚಾಲಾಕಿತನದಿಂದ ಎಗರಿಸಿ ಫೈನಾನ್ಸರ್ಗಳ ಹತ್ತಿರ ಹೋಗಿ, ಇದು ನನ್ನ ಪರಿಚಯಸ್ಥರ ಸ್ಕೂಟಿ, ಅವರಿಗೆ ಹಣದ ಅವಶ್ಯಕತೆ ಇದೆ, ಇದನ್ನ ಗಿರವಿ ಇಟ್ಟುಕೊಂಡು ಹಣವನ್ನ ಕೊಡಿ ಅಂತ ಹಣ ಪಡಿತಾ ಇದ್ಲು. ಆರ್ಜಿಎಸ್ ನಿವಾಸಿ ರೇಷ್ಮಾ ಗುಡಿಗೇರಿ ಬಂಧಿತ ಆರೋಪಿ. ಬಂಧಿತಳಿಂದ ಸುಮಾರು 10 ಲಕ್ಷ ಕಿಮ್ಮತ್ತಿನ 10 ಸ್ಕೂಟಿ ಹಾಗೂ 2 ಮೋಟಾರ್ ಸೈಕಲ್ ಸೇರಿ ಒಟ್ಟು 12 ದ್ವಿಚಕ್ರ ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಂಧಿತ ಖತರ್ನಾಕ್ ಕಳ್ಳಿಯ ಕರಾಮತ್ತು ಬಹಿರಂಗ. ಈಕೆ ಕಳ್ಳತನಕ್ಕೆ ತನ್ನ 5 ವರ್ಷದ ಮಗುವನ್ನ ಬಳಸಿಕೊಂಡು ಕಳ್ಳತನ ಮಾಡ್ತಿದ್ಲು. ಅದು ಹೇಗೆ ಅನ್ನೋದಾದ್ರೆ, ತಾನು ಕಳ್ಳತನ ಎಸಗುವ ಸ್ಕೂಟಿ ಮೇಲೆ ಮಗು ಇದ್ರೆ ಈಕೆಯ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಕಳ್ಳತನವನ್ನ ಸಲೀಸಾಗಿ ಮಾಡ್ತಿದ್ಲು. ಅಲ್ಲದೆ ಈಕೆಯ ಹತ್ತಿರ ಒಂದು ಮಾಸ್ಟರ್ ಕೀ ಇದ್ದು ಅದನ್ನೇ ಅಸ್ತ್ರ ಮಾಡಿಕೊಂಡು ತನ್ನ ಮುಖಕ್ಕೆ ಸ್ಕಾರ್ಫ್ ಕಟ್ಟಿಕೊಂಡು ಧಾರವಾಡ, ಕೇಶವಾಪುರ, ವಿದ್ಯಾನಗರ ಪ್ರದೇಶಗಳಲ್ಲಿ ಸ್ಕೂಟಿ ಹಾಗೂ ಬೈಕ್ ಕಳ್ಳತನ ಮಾಡ್ತಿದ್ಲು. ದಿನನಿತ್ಯ 5 ರಿಂದ 6 ಕಿಲೋಮೀಟರ್ನಷ್ಟು ತನ್ನ ಮಗುವಿನ ಜೊತೆಗೆ ಕಾಲ್ನಡಿಗೆಯಲ್ಲೇ ಓಡಾಡಿಕೊಂಡು ಕದ್ದ ದ್ವಿಚಕ್ರ ವಾಹನಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳದಲ್ಲಿ ಇಟ್ಟು ವಾಹನ ಮಾಲೀಕ ಅದನ್ನು ಹುಡುಕಿಕೊಂಡು ಬರಬಹುದಾ ಅಥವಾ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ತನ್ನ ವಾಹನ ಹುಡುಕಬಹುದೆಂದು ಕಾದು ನೋಡುತ್ತಿದ್ಲು. 2-3 ದಿನ ಇದ್ದು ಅದನ್ನು ಗಮನಿಸಿ ನಂತರ ತಾನು ಕದ್ದ ವಾಹನವನ್ನ ತೆಗೆದುಕೊಂಡು ಅದನ್ನ ಸುರಕ್ಷಿತ ಸ್ಥಳದಲ್ಲಿ ಇರಿಸುತ್ತಿದ್ಲು. ಈಕೆಯ ಕಳ್ಳತನದ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದ್ದ ಪ್ರಕರಣ. ಸುಮಾರು 1 ವರ್ಷದಿಂದ ಹುಬ್ಬಳ್ಳಿ, ಧಾರವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದ್ವಿಚಕ್ರ ವಾಹನಗಳ ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ದು, ಇವುಗಳನ್ನು ಯಾರು ಕದ್ದಿದ್ದಾರೆಂಬ ಮಾಹಿತಿ ಮಾತ್ರ ನಿಗೂಢವಾಗಿತ್ತು. ಈ ಪ್ರಕರಣವನ್ನ ಬೆನ್ನತ್ತಿದ ಉತ್ತರ ವಿಭಾಗೀಯ ಇಂಟೆಲಿಜೆಂಟ್ ಎಸಿಪಿ ಶಿವಪ್ರಕಾಶ್ ನಾಯಕ್, ವಿದ್ಯಾನಗರ ಪೊಲೀಸ್ ಠಾಣೆಯ ಸಾರಥಿ ಜಯಂತ್ ಗೌಳಿ, ಜೋಡೆತ್ತು ಎಂದೇ ಖ್ಯಾತಿ ಪಡೆದ ಪಿಎಸ್ಐಗಳಾದ ಬಿಎನ್ ಸಾಥಣ್ಣವರ್ ಹಾಗೂ ಶ್ರೀಮಂತ ಹುಣಸಿಕಟ್ಟಿ ಜೊತೆಗೆ ಸೂಪರ್ ಕಾಪ್ಸ್ ಎಂದೇ ಪ್ರಸಿದ್ಧಿ ಪಡೆದ ಕ್ರೈಂ ಸಿಬ್ಬಂದಿಗಳಾದ ಶಿವಾನಂದ್ ಎಂ ತಿರ್ಕಣ್ಣವರ, ಮಲ್ಲಿಕಾರ್ಜುನ್ ಧನಿಗೊಂಡ, ಪರಶುರಾಮ್ ಹಿರಗಣ್ಣವರ, ಸೈಯದ್ ಅಲಿ ತಹಶೀಲ್ದಾರ್, ಶರಣಗೌಡ ಮೂಲಿಮನಿ, ಅನಿಲ್ ಹುಗ್ಗಿ ಹಾಗೂ ರಾಜು ಗುಂಜಾಲ್ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತಮ್ಮ ಅತ್ಯುನ್ನತ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ದ್ವಿಚಕ್ರ ವಾಹನ ಕಳ್ಳಿಯಾದ ರೇಷ್ಮಾ ಗುಡಿಗೇರಿ, ಆಸ್ಮಾ ಮುಲ್ಲಾ, ರವಿ ಬನ್ಸೂಡೆ, ಮುಬಾರಕ್ ಭಾಗವನ್ ಹಾಗೂ ದಸ್ತಗೀರ್ ಧಾರವಾಡ್ ಎಂಬುವರನ್ನ ಬಂಧಿಸಿದ್ದಾರೆ. ಈ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಭೇದಿಸಿದ ವಿದ್ಯಾನಗರ ಪೊಲೀಸರ ಕಾರ್ಯವೈಖರಿಯನ್ನ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಡಿಸಿಪಿಗಳಾದ ಮಹಾನಿಂಗಪ್ಪ ನಂದಗಾವಿ, ಆರ್ ರವೀಶ್ ಅವರು ಶ್ಲಾಘಿಸಿದ್ದಾರೆ. ಕೆಲವು 2 ವೀಲರ್ ಅಫೆನ್ಸಸ್ ಆಗಿದ್ದ ಹಿನ್ನೆಲೆಯಲ್ಲಿ ಜುರಿಸ್ಟಿಕ್ಷನ್ ಎಸಿಪಿ, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ಅವ್ರದ್ದೊಂದು ತಂಡ ಕಾರ್ಯೋನ್ಮುಖರಾಗಿ ಯಾರು ಈ ಒಂದು ಕೃತ್ಯಗಳನ್ನು ಮಾಡಿದ್ದಾರೆ ಅಂತಂದು ಪತ್ತೆ ಮಾಡೋಂಥ ಸಂದರ್ಭದಲ್ಲಿ CCTV ಫುಟೇಜಲ್ಲಿ ಕೆಲವು ಇನ್ಫಾರ್ಮೇಷನ್ನು, ಇನ್ಪುಟ್ಸ್ ಸಿಗುತ್ತೆ. ಅದರ ಬೇಸಿಸ್ ಮೇಲೆ ಪತ್ತೆ ಮಾಡುವಂಥ ಪ್ರಯತ್ನ ಮಾಡಿದಾಗ ಒಟ್ಟು 12 2 ವೀಲರನ್ನು ರಿಕವರಿ ಮಾಡಿದ್ದಾರೆ. ಅದರಲ್ಲಿ 7 ಪ್ರಕರಣಗಳು ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ 3, ಹುಬ್ಬಳ್ಳಿ ಉಪನಗರ 1 ಮತ್ತು ಧಾರವಾಡ ಶಹರ ಸೇರಿದಂತೆ ಒಟ್ಟು 12 ಪ್ರಕರಣಗಳು ಇದರಲ್ಲಿ ಪತ್ತೆ ಆಗಿದೆ. ಇದರಲ್ಲಿರುವಂಥ ಆರೋಪಿಗಳೇನಿದ್ದಾರೆ ಇವರು ಎಲ್ಲ ಹುಬ್ಬಳ್ಳಿ ಮೂಲದ ನಿವಾಸಿಗಳೇನೆ. ಇದರಲ್ಲಿ ವಿಶೇಷತೆ ಅಂತಂದರೆ ಹೆಣ್ಮಕ್ಳು 2 ವೀಲರ್ ಅಫೆನ್ಸಸ್ಸಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು. ಕಿಮ್ಸ್ ಇರ್ಬೋದು ಅಥವಾ ಸಬರ್ಬನ್ ಏರಿಯಾ ಇರ್ಬೋದು, ಕೇಶವಾಪುರ ಇರ್ಬೋದು, ಆಮೇಲೆ ಎಲ್ಲೆಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಮತ್ತು 2 ವೀಲರ್ ಪಾರ್ಕಿಂಗ್ ಮಾಡಿರುವಂಥ ಜಾಗಗಳಲ್ಲಿ ಸಾರ್ವಜನಿಕರ ರೀತಿಯಲ್ಲಿ ಹೋಗ್ಬಿಟ್ಟು ಡೂಪ್ಲಿಕೇಟ್ ಕೀಗಳನ್ನು ಯೂಸ್ ಮಾಡಿ ಆ ಗಾಡಿಯನ್ನು ಎಲ್ಲ ನಿಂತಿರುವಂಥವನ್ನ ಟ್ರೈ ಮಾಡುವಂಥದ್ದು. ಟ್ರೈ ಮಾಡಿದಾಗ ಅಕಸ್ಮಾತ್ ಯಾವ್ದಾದ್ರು ಸಕ್ಸಸ್ಫುಲಿ ಸಿಕ್ತು ಅಂತಂದರೆ ಅದನ್ನು ತೊಗೊಂಡ್ಬಿಟ್ಟು ಅವ್ರ ಮನೆ ಹತ್ರ ಒಂದು ಕಡೆ ನಿಲ್ಲಿಸ್ಕೊಂಡು ಆಮೇಲೆ ಅವ್ರದ್ದೊಂದು 4-5 ಜನರ ತಂಡ ಇದೆ. ಆ ತಂಡದಲ್ಲಿ ಮಾತಾಡಿಕೊಂಡು ಸಾರ್ವಜನಿಕರಿಗೆ ಗಾಡಿ ಅರ್ಜೆಂಟು ಮಾರಾಟ ಮಾಡಬೇಕಿತ್ತು, ಒಂದು 5,000 10,000 ಈ ಥರ ಕೊಡುವಂಥದ್ದು. ಡಾಕ್ಯುಮೆಂಟ್ಸ್ ಎಲ್ಲ ಉಳಿದು ತಂದು ಕೊಟ್ಟ ಮೇಲೆ ಉಳಿದಿದ್ದು ದುಡ್ಡು ಕೊಡಿ ಅಂತಂದು ಒಂದು 15,000 20,000 25,000 ಈ ಥರ ಬೆಲೆ ಕಟ್ಟುವಂಥದ್ದು ಗಾಡಿಗಳಿಗೆ. ಅದು ಯಾವ ಮಾಡಲ್ಲು ಮತ್ತು ಯಾವ ಇಯರಲ್ಲಿ ಸೆಲ್ ಆಗಿದ್ದು ಅದರದ್ದೆಲ್ಲ ಡೀಟೇಲ್ಸು ರಫಾಗಿ ನೋಟ್ ಮಾಡ್ಕೊಂಬಿಟ್ಟು ಅದ್ರ ಬೇಸಿಸ್ ಮೇಲೆ ಮೋಸ ಮಾಡೋವಂಥ ಒಂದು ಜಾಲ ಮಾಡಿದರು. ಇದರಲ್ಲಿ ರೇಷ್ಮಾ ಅಂತ ಒಂದು ಹೆಂಗಸು, ಆಕೆ ಕೇಶವಾಪುರ ಭಾಗದವಳು, ಅದೇ ರೀತಿ ರವಿ ಅನ್ನುವಂಥವನು, ಅವನು ಮತ್ತು ಈಕೆ ಭಾಳ ಹತ್ತಿರದಲ್ಲಿರ್ತಾರೆ, ಒಳ್ಳೆ ಒಡನಾಟ ಇರುತ್ತೆ ಅವರಲ್ಲಿ. ಮತ್ತು ಇವರಿಬ್ಬರು ಹೆಚ್ಚು 2 ವೀಲರ್ ಅಫೆನ್ಸಸ್ ಮಾಡಿರುವಂಥದ್ದು ಕಂಡು ಬಂದಿದೆ. ಅದಾದಮೇಲೆ ಅದು ತೊಗೊಂಡೋಗ್ಬಿಟ್ಟು ಆಸ್ಮಾ ಬಾನು ಮತ್ತು ಮುಬಾರಕ್ ಅಂತ ಇಬ್ಬರಿದ್ದಾರೆ, ಆಮೇಲೆ ದಸ್ತಗೀರ್ ಅಂತ. ಇವರು ಆಸ್ಮಾ ಬಾನು ಮತ್ತು ಮುಬಾರಕ್ ಅನ್ನುವಂಥವ್ರು ಗಾಡಿಗಳನ್ನ ಡಿಸ್ಪೋಸ್ ಮಾಡೋಂಥದ್ದು, ಕ್ಲೈಂಟ್ನ ಹುಡುಕ್ಬಿಟ್ಟು ಡಿಸ್ಪೋಸ್ ಮಾಡೋಂಥ ಕೆಲಸ ಮಾಡ್ತಿರ್ತಾರೆ. ಮತ್ತು ಇವೆಲ್ಲ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಗಾಡಿ
ಕದ್ದ ತಕ್ಷಣ ಇಮಿಡಿಯೇಟ್ ನಂಬರ್ ಪ್ಲೇಟ್ ಚೇಂಜ್ ಮಾಡೋವಂಥದ್ದು, ಆಮೇಲೆ ಬೇರೆ ಏನಾದರೂ ಆ ಗಾಡಿ ಮೇಲೆ ಐಡೆಂಟಿಟಿ ಮಾರ್ಕ್ಸ್ ಇದ್ದರೆ, ಯಾವುದಾದ್ರು ಹೆಸರುಗಳು ಬರ್ದಿರೋದು, ದೇವ್ರ ಹೆಸರುಗಳು ಬರ್ದಿರೋದು, ಪೋಸ್ಟರ್ಸು, ಅದೇನಾದರೂ ಸ್ಟಿಕ್ಕರ್ಸ್ ಅಂಟ್ ಹಾಕಿರೋದು, ಅದನ್ನೆಲ್ಲ ತೆಗೆದುಬಿಟ್ಟು ಓನರ್ ಎದುರಿಗೆ ಆ ಗಾಡಿ ಹೋದ್ರೂ ಅದು ಅವ್ರದ್ದು ಅಂತ ಗೊತ್ತಾಗಬಾರ್ದು, ಅಷ್ಟೇ ನೀಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಡಿಸ್ಪೋಸ್ ಮಾಡೋಂಥ ಕೆಲಸ ಮಾಡ್ತಿದ್ರು. ಇದರಲ್ಲಿ ಮುಬಾರಕ್ ಅನ್ನೋ ಮೇಲೆ ಈ ಹಿಂದೆ ಸವಣೂರು ಪೊಲೀಸ್ ಠಾಣೆಯಲ್ಲಿ ಒಂದು 2023 ಒಂದು ಪ್ರಕರಣ ದಾಖಲಾಗಿದೆ. ಈ ರೇಷ್ಮಾ, ರವಿ, ಆಸ್ಮಾ ಬಾನು ಮತ್ತು ದಸ್ತಗಿರಿ ಅವ್ರ ಮೇಲೆ ಸದ್ಯ ಪ್ರಕರಣ ದಾಖಲಾಗಿರುವಂಥದ್ದು ಯಾವುದು ಕಂಡು ಬಂದಿಲ್ಲ. ಬಟ್ ಇನ್ನೂ ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ವಶಕ್ಕೆ ತಗೊಂಡು ಫರ್ದರ್ ವಿಚಾರಣೆಯನ್ನು ಮಾಡಬೇಕಾಗಿದೆ. ಒಟ್ಟು 12 ಪ್ರಕರಣಗಳಿಂದ 12 ಟೂ ವೀಲರನ್ನು ನಾವು ಪತ್ತೆ ಮಾಡಿದ್ದೀವಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.